ನಮಸ್ಕಾರ ಫ್ರೆಂಡ್ಸ್. ನಿನ್ನೆದೊಂದು ಅಪ್ಡೇಟ್ ಸಿಕ್ಕಿದೆ. ಏನಂದ್ರೆ ಹರಾಜ್ ನಡೆಯೋಕ್ಕಿಂತ ಮುಂಚೆ ಸರ್ಫರಾಜ್ ಖಾನ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾನೆ. ಮುಂಬೈ ಪರ ವಿಜಯ್ ಟ್ರೂಪ್ ನಡೆದಿದ್ದಾರೆ. ಮುಂಬೈ ಪರ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾನೆ. ಫಸ್ಟ್ ನೋಡಿ ಅನ್ಸೋಲ್ಡ್ ಆಗ್ತಾನೆ. ಅನ್ಸೋಲ್ಡ್ ಆಗ್ಬಿಟ್ಟು ತಿರ್ಗಾ ಮೂರನೇ ಸುತ್ತಲ್ಲಿ ಬರ್ಬೇಕಾದ್ರೆ ಆಮೇಲೆ CSK ಅವ್ರು ಬಿಟ್ ಮಾಡ್ತಾರೆ ಅವನ್ನ. ಮತ್ತೆ ಮುಂಬೈ ಪರ ಅವನು ಆಡಿರೋ ಮ್ಯಾಚ್ಗಳಲ್ಲಿ ಎಲ್ಲ ಮ್ಯಾಚ್ಗಳಲ್ಲಿ ಸೂಪರ್ ಆಗಿ ಆಡಿದಾನೆ. ಹೆಂಗ್ ಆಡಿದಾನೆ ಗೊತ್ತಾ? ಒಂದ್ ಮ್ಯಾಚ್ ಅಲ್ಲಿ 100 ಅನ್ನು ಹೊಡೆದಿದ್ದಾನೆ. ನಿನ್ನೆ ನೋಡಿ, ನಿನ್ನೆ ಎಷ್ಟು 15 ಬಾಲಿಗೆ 50 ಹೊಡೆದಿದ್ದಾನೆ. ಎಷ್ಟು ಫಾರಂ ಇದೆ ಅಂದ್ರೆ ಈ ಸಲ ಅವನದು ಕೆರಿಯರೇ ಮುಗಿತು ಅನ್ಕೊಂಡಿದ್ರು. ಯಾಕಂದ್ರೆ ಇಷ್ಟೊಂದು ವೈಟ್ ಬಾಲ್ ಅಲ್ಲಿ ಅವನಿಗೆ ಕೆರಿಯರ್ ಅಷ್ಟೊಂದು ಚಾನ್ಸಸ್ ಸಿಗ್ತಾ ಇರ್ಲಿಲ್ಲ. ಏನೋ ಟೆಸ್ಟ್ಗೋಸ್ಕರ ಅವನು ಫಿಟ್ನೆಸ್ ಸ್ವಲ್ಪ ಬಜ್ಜೆಲ್ಲ ಕರಗಿಸಿದ್ದ. ಒಳ್ಳೆ ಫಿಟ್ನೆಸ್ ಮೇಲೆ ಇದು ಮಾಡ್ಕೊಂಡು ಫಿಟ್ನೆಸ್ ಬಜ್ಜೆಲ್ಲ ಕರಗಿಸ್ಬಿಟ್ಟು ಬಾಡಿ ಚೆನ್ನಾಗಿ ಇದು ಮಾಡಿದ್ದಾನೆ. ಹಾಗಾಗಿ ಈ ಸಲ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ. 3 ರನ್ 100 ಹೊಡೆದಿದ್ದಾನೆ. ಒಟ್ಟ 3 ರನ್ 100 ಹೊಡೆದಿದ್ದಾನೆ. ನಿನ್ನೆ 22 ಬಲ್ಲಿಗೇನೋ 22 ಬಲ್ಲಿಗೆ 25 ಬಲ್ಲಿಗೆ 73 ರನ್ ಹೊಡೆದಿದ್ದಾನೆ. ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾನೆ. ಬಟ್ ಈ ಸಲ ಅಂತೂ CSKಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಸರ್ಫರಾಜ್ ಖಾನ್. ಯಾಕಂದ್ರೆ ಅವನು ಗೊತ್ತಲ್ಲ, ಬರೇ ಹಿಂದೆ 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 ನೋಡಿದ್ದಾನೆ. ಚೆನ್ನಾಗಿ ಆಡ್ತಾನೆ. ಆಡಿದ್ರೆ ಸೂಪರ್ ಆಗಿ ಆಡ್ತಾನೆ. ನೋಡೋಣ ಹೇಗೆ ಆಡ್ತಾನೆ, ಹೆಂಗ್ ಮೇಂಟೆನೆನ್ಸ್ ಮಾಡ್ತಾನೆ ಈ ಸಲ IPL ಅಲ್ಲಿ. ಸರ್ಫರಾಜ್ ಖಾನ್ ಬ್ಯಾಟಿಂಗ್ ನೋಡಕ್ಕೆ ಒಂದು ಖುಷಿ. ಯಾಕಂದ್ರೆ ಚೇಂಜಿಂಗ್ ಮಾಡೋ ಟೈಮಲ್ಲಿ ಅವನು ಹಿಂದೆ ಹೊಡೆದ್ಬಿಟ್ಟು ಸ್ವಲ್ಪ ಮ್ಯಾಚ್ ಹತ್ತಿರ ತರ್ತಾನೆ. ಯಾಕಂದ್ರೆ ಹಿಂದೆ ಬೌಂಡ್ರಿ ಸ್ವಲ್ಪ ಹತ್ರ ಇರುತ್ತಲ್ಲ, ಹಾಗಾಗಿ ಹಿಂದೆ ಹೊಡೆದು ಮ್ಯಾಚ್ ಸ್ವಲ್ಪ ಚೆನ್ನಾಗಿ 2013 2014 ಕಾಣುತ್ತೆ RCB ಇದ್ನಲ್ಲ, ಅವಾಗ ಬರೀ ಹಿಂದೆ 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 ಹೋಗಿ ಬೌಂಡ್ರಿ ಹೊಡೆಯೋದು ನೋಡ್ಬಿಟ್ಟು ಎಲ್ಲಾರು ನಗವ್ರು, ಇನ್ ಯಾವ ಪ್ಲೇಯರ್ ಅಪ್ಪ ಅವನವ್ರು. ಬಟ್ ಅವನು ಬರೀ ಟೆಸ್ಟ್ ಅಲ್ಲೇ ಸ್ವಲ್ಪ ಟೆಸ್ಟ್ ಚೆನ್ನಾಗಿ ಆಡ್ಬೇಕಂತ ಟೆಸ್ಟ್ ಅಲ್ಲೇ ಹೋಗ್ತಾ ಇದ್ದ. ಬಟ್ ಈ ಸಲ ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿದೆ. ಹೇಗೆ ಆಡ್ತಾನೆ, ಏನ್ ಮಾಡ್ತಾನೆ ನೋಡೋಣ. ಇವನು ರವಿ ಬಿಷ್ಣೋಯ್ ಅಂತೂ ಹೋದ ವರ್ಷ ಅಷ್ಟೊಂದು ಬೌಲಿಂಗ್ ಅಲ್ಲಿ ಲಕ್ನೋದಲ್ಲಿ ಇದ್ದಲ್ಲ, ಅಷ್ಟೊಂದು ಹೇಳ್ಕೋತ್ರ ಫಾರ್ಮ್ ಕೊಟ್ಟಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡವನೆ ಹೋದ ವರ್ಷ. ಈ ವರ್ಷ ರಾಜಸ್ಥಾನದಲ್ಲಿ ತಗೊಂಡಿದ್ದಾರೆ. ಹೇಗೆ ಆಡ್ತಾರೆ ಏನು ನೋಡೋಣ. ನಿಮಗೆ ಫ್ರೆಂಡ್ಸ್, ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ, ಮತ್ತೆ ಪ್ರೋತ್ಸಾಹ ಬರುತ್ತೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗೋಣ. ಓಕೆ, ಬೈ ಫ್ರೆಂಡ್ಸ್.